ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಹಾವೇರಿ ಡಿಸ್ಟಿಕಲ್ಲಿ ನಡೆದಿರತಕ್ಕಂತಹ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ನ ಒಂದು ಕ್ವಶನ್ ಪೇಪರನ್ನು ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಆನ್ಸರ್ಸ್ಗಳನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಫಸ್ಟ್ ಕ್ವಶನ್ ನೋಡಿ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಕ್ವಶನ್ ಟ್ಯಾಗ್ ಕೇಳಿದ್ದಾರೆ, ಸ್ಟೇಟ್ಮೆಂಟ್ ಏನಿದೆ ನೋಡಿ, ಮನೋಹರ್ ಅಟೆಂಡ್ಸ್ ದ ಸ್ಪೆಷಲ್ ಕ್ಲಾಸಸ್ ರೆಗ್ಯುಲರ್ಲಿ ಅಂತ ಇದೆ. ಈ ಒಂದು ಸ್ಟೇಟ್ಮೆಂಟಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ಯಾವುದಿದೆ, ಅಟೆಂಡ್ಸ್ ಅಂತಕ್ಕಂಥದ್ದು ಇದೆ. ಸೊ ಈ ಅಟೆಂಡ್ಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ, ಇದು ನಮಗೆ ಗಮನದಲ್ಲಿ ಬರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋ ಕಾರಣ ವರ್ಬ್ಗೆ ಏನಾಗಿದೆ ನೋಡಿ, ಎಸ್ ಸೇರ್ಕೊಂಡಿದೆ. ಸೊ ಈ ರೀತಿ ವರ್ಬ್ಗೆ ಎಸ್ ಸೇರ್ಕೊಂಡಿದೆ ಅಂದರೆ ನಾವು ಡಸ್ ಅಂತಕ್ಕಂಥದ್ದನ್ನು ಕ್ವಶನ್ ಟ್ಯಾಗಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಡಸ್ ಇರೋದು ಆಪ್ಷನ್ ಎ ಮತ್ತು ಆಪ್ಷನ್ ಬಿ ದಲ್ಲಿ ಮಾತ್ರ. ಸೊ ಉಳಿದಿರ್ತಕ್ಕಂತಹ ಎರಡು ಆಪ್ಷನ್ ಡಿಲೀಟ್ ಆಗ್ತವೆ. ಈಗ ನೋಡಿ, ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಟ್ಯಾಗ್ ಬೇಕಾಗಿದೆ. ಸೊ ನಮಗೆ ಟ್ಯಾಗಲ್ಲಿ ನಾಟ್ ಅಂತಕ್ಕಂತಹ ಒಂದು ವರ್ಡ್ ಬೇಕಾಗುತ್ತೆ. ನಾಟ್ ಇರತಕ್ಕಂಥದ್ದು ಆಪ್ಷನ್ ಎ ದಲ್ಲಿ ಮಾತ್ರ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ ಅ ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ. ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಇಲ್ಲಿ ಕಂಡುಹಿಡಬೇಕಾಗಿದೆ. ನೋಡಿ, ರಘು ಹೇಳ್ತಾನೆ, ಚಂದ್ರು ಕಮಾನ್ ಲೆಟ್ಸ್ ಪ್ಲೇ, ಆಟ ಆಡಕ್ಕೆ ಹೋಗೋಣ ಬಾ ಅಂತೇಳಿ ರಘು ಚಂದ್ರನನ್ನು ಕರಿತಾ ಇದ್ದಾನೆ. ಆದರೆ ಚಂದ್ರ ಏನು ಹೇಳ್ತಾನೆ, ನೋ ರಘು, ಅವರ್ ಎಕ್ಸಾಮಿನೇಷನ್ ಈಸ್ ಅಪ್ರೋಚಿಂಗ್ ಫಾಸ್ಟ್, ನಮ್ಮ ಪರೀಕ್ಷೆಗಳು ತುಂಬ ಹತ್ತಿರ ಬರ್ತಾ ಇದ್ದಾವೆ. ವೈ ಡೋಂಟ್ ವಿ ಡೂ ಅವರ್ ಹೋಮ್ವರ್ಕ್, ಯಾಕೆ ನಾವು ನಮ್ಮ ಹೋಮ್ವರ್ಕನ್ನು ಮಾಡಬಾರ್ದು ಅಂತೇಳಿ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ಗೆ ಆಪ್ಷನ್ ಏನು ಕೊಟ್ಟಿದ್ದಾರೆ, ಗಿವಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. ಯಾವುದೇ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ಕೊಡ್ತಾ ಇಲ್ಲ. ಅದೇ ರೀತಿ ಸೀಕಿಂಗ್ ಇನ್ಫಾರ್ಮೇಷನ್, ಯಾವುದೇ ಒಂದು ಇನ್ಫಾರ್ಮೇಷನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಆಪ್ಷನ್ ಸಿ ಗಿವಿಂಗ್ ಡೈರೆಕ್ಷನ್ ಅಂತ ಇದೆ, ಯಾವುದೇ ಒಂದು ಮಾರ್ಗದರ್ಶನ ಅಥವಾ ಮಾರ್ಗವನ್ನು ಕೇಳ್ತಾ ಇಲ್ಲ ಅಥವಾ ಕೊಡ್ತಾ ಇಲ್ಲ. ಇನ್ನು ಆಪ್ಷನ್ ಡಿ ನೋಡಿ, ಗಿವಿಂಗ್ ಸಜೆಷನ್. ಎಸ್ ನೋಡಿ, ಎಕ್ಸಾಮ್ ಹತ್ರ ಬರ್ತಾ ಇದ್ದಾವೆ, ನಾವು ನಮ್ಮ ಹೋಮ್ವರ್ಕ್ ಮಾಡೋಣ, ಓದ್ಕೊಳ್ಳೋಣ ಅಂತಕ್ಕಂತಹದ್ದನ್ನು ಮಾತನಾಡ್ತಾ ಇರೋದ್ರಿಂದ ಇಲ್ಲಿ ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್, ಗಿವಿಂಗ್ ಸಜೆಷನ್. ಇನ್ನು ಕ್ವಶನ್ ನಂಬರ್ 3, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ, ಕಂಡೀಷನಲ್ಗೆ ಸಂಬಂಧಪಟ್ಟಿದ್ದು. ಶ್ರೇಯ ಏನು ಹೇಳ್ತಾ ಇದ್ದಾಳೆ ನೋಡಿ, ವೈ ಡಿಡ್ ಯು ನಾಟ್ ಇನ್ವೈಟ್ ಪ್ರಿಯಾ ಆನ್ ಯುವರ್ ಬರ್ತ್ಡೇ, ಯಾಕೆ ನೀನು ಪ್ರಿಯಾಳನ್ನು ಬರ್ತ್ಡೇಗೆ ಇನ್ವೈಟ್ ಮಾಡಿರಲಿಲ್ಲ ಅಂತ ಶ್ರೇಯ ಕೇಳ್ತಾ ಇದ್ದಾಳೆ. ಆಗ ವೇದ ಹೇಳ್ತಾಳೆ, ಓ ಸಾರಿ, ಐ ಡಿಡೆಂಟ್ ಗೆಟ್ ಹರ್ ನ್ಯೂ ಅಡ್ರೆಸ್. ಎಸ್, ನನಗೆ ಅವಳ ಅಡ್ರೆಸ್ ಸಿಕ್ಕಿರಲಿಲ್ಲ, ಸಾರಿ ಅಂತ ಕೇಳ್ತಾ ಇದ್ದಾಳೆ. ಇನ್ನು ಮುಂದಿರತಕ್ಕಂತಹ ಸೆಂಟೆನ್ಸ್ ನಮಗೆ ತುಂಬ ಮುಖ್ಯ. ಇಫ್ ಐ ಹ್ಯಾಡ್ ಫೌಂಡ್ ಹರ್ ಅಡ್ರೆಸ್ ಐ ಡ್ಯಾಶ್ ಸೆಂಟ್ ಹರ್ ಆ್ಯನ್ ಇನ್ವಿಟೇಷನ್ ಅಂತ ಇದೆ. ನನಗೆ ಒಂದು ವೇಳೆ ಅವಳ ಅಡ್ರೆಸ್ ಸಿಕ್ಕಿದ್ದಿದ್ರೆ ಆಗ ನಾನು ಅವಳಿಗೆ ಇನ್ವಿಟೇಷನನ್ನು ಕಳಿಸ್ತಾ ಇದ್ದೆ ಅಂತ. ಸೊ ನೋಡಿ, ಸಿಕ್ಕಿದ್ದಿದ್ರೆ ಅಂದರೆ ಪಾಸಿಟಿವ್ ಇರೋದ್ರಿಂದ ವುಡ್ ಹ್ಯಾವ್ ಅಂತಕ್ಕಂಥದ್ದು ಬರ್ತಾ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ನಿಮಗೆ ತುಂಬ ಸರಿ ಹೇಳಿದ್ದೇನೆ, ಈ ರೀತಿಯ ಪ್ರಶ್ನೆ ಬಂದಾಗ ಅಂದರೆ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದರೆ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಇವುಗಳಲ್ಲೇ ಆನ್ಸರ್ ನಿಮಗೆ ಸಿಗುತ್ತೆ. ಸೊ ಅವೆರಡು ಆಪ್ಷನನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇನ್ನು ಫೋರ್ತ್ ಕ್ವಶನ್ ನೋಡಿ, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಇದೆ. ಸೊ ಎರಡು ಸೆಂಟೆನ್ಸನ್ನು ಓದ್ಕೋಬೇಕು. ರೋಡ್ಸ್ ಆರ್ ಮೇಡ್ ಟು ಡ್ರೈವ್ ಸೇಫ್ಲಿ, ಫಾಲೋ ಇಟ್ ಫಾರ್ ಯುವರ್ ಸೇಕ್ ಅಂತ ಇದೆ. ಇಲ್ಲಿ ಇನ್ಫಿನಿಟಿವನ್ನು ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ, ಇನ್ಫಿನಿಟಿವ್ ಅಂದ ತಕ್ಷಣವೇ ಮೊದಲಿಗೆ ಟು ಇರಬೇಕು, ನಂತರದಲ್ಲಿ ಇರತಕ್ಕಂತಹ ಪದ ವರ್ಬ್ ಆಗಿರಬೇಕು. 2+ ವರ್ಬ್ ಇದ್ದರೆ ಅದೇ ನಾವು ಇನ್ಫಿನಿಟಿವ್ ಅಂತ ಹೇಳ್ತೇವೆ. ಸೊ ಆಪ್ಷನ್ ಎ ನೋಡಿ, ಟು ಇಲ್ಲ, ಸೊ ಡಿಲೀಟ್ ಆಗ್ತಾ ಇದೆ. ಆಪ್ಷನ್ ಬಿ ನೋಡಿ, ಟು ಇಲ್ಲ, ಡಿಲೀಟ್ ಮಾಡ್ತೇವೆ. ಆಪ್ಷನ್ ಸಿ ಯಲ್ಲಿ ಗಮನಿಸಿ, ಟು ಅಂತಕ್ಕಂಥದ್ದು ಇಲ್ಲಿ ಇರೋ ಕಾರಣ ಮತ್ತು ಡ್ರೈವ್ ಅಂತಕ್ಕಂಥದ್ದು ವರ್ಬ್ ಆಗಿರೋ ಕಾರಣ ಇದು ಇನ್ಫಿನಿಟಿವ್ ಆಗಿರುತ್ತೆ. ಇನ್ನು ಆಪ್ಷನ್ ಡಿ ನೋಡಿ, ಫಾಲೋ ಅಂತ ಇದೆ, ಇಲ್ಲಿ ಟು ಇಲ್ಲ, ಡಿಲೀಟ್ ಮಾಡ್ತಾ ಇದ್ದೇವೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಇಟ್ ಈಸ್ ಇನ್ಫಿನಿಟಿವ್. ಇನ್ನು ಮೇನ್ ಕ್ವಶನ್ ನಂಬರ್ 2 ನೋಡಿ, ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ. ಅದರಲ್ಲಿ ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಅಂತ ಕೇಳಿದರೆ ಒಂದೇ ಒಂದು ಸಿಲೆಬಲ್ ಯಾವುದಿದೆ? ರೇಂಜ್ ಅಂತಕ್ಕಂತಹ ಮೊದಲನೇ ಪದ ನೋಡಿ, ಅ ರೇಂಜ್, ಇಲ್ಲಿ 2 ಸಿಲೆಬಲ್ಗಳಿದ್ದಾವೆ. ಅದೇ ರೀತಿ ಮೆಸೇಜಲ್ಲಿ ನೋಡಿ, ಮೆಸೇಜ್, ಇಲ್ಲಿ 2 ಸಿಲೆಬಲ್ ಇದ್ದಾವೆ. ಪಾರ್ಟಿ, ಇಲ್ಲೂ ಕೂಡ 2 ಸಿಲೆಬಲ್ ಇದ್ದಾವೆ. ಲಾಫ್, ಇಲ್ಲಿ ಒಂದೇ ಒಂದು ಸಿಲೆಬಲ್ ಇದೆ. ಸೊ ನಮಗೆ ಬೇಕಾಗಿರ್ತಕ್ಕಂತಹ ಉತ್ತರ ಲಾಫ್ ಅಂತಕ್ಕಂಥದ್ದು, ಅದೇ ಒನ್ ಸಿಲೆಬಲ್ ವರ್ಡ್ ಆಗಿದೆ ಲಾಫ್ ಅಂತಕ್ಕಂಥದ್ದು. ಇನ್ನು ಸಿಕ್ಸ್ತ್ ಕ್ವಶನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಕೇಳಿದ್ದಾರೆ. ಲೇಡೀಸ್ ಅಂತಕ್ಕಂಥದ್ದು ಕಾಲಮ್ ಎ ದಲ್ಲಿದೆ. ಇನ್ನು ಬಿ ದಲ್ಲಿ ಯಾವ್ಯಾವ ವರ್ಡ್ಸ್ ಇದೆ ನೋಡಿ, ಟ್ರೆಡಿಷನ್ ಇದೆ, ಕಂಪ್ಯೂಟರ್ ಇದೆ, ಕಂಪಾರ್ಟ್ಮೆಂಟ್ ಇದೆ, ಕ್ರೌಡ್ ಇದೆ. ಸೊ
ಲೇಡೀಸ್ಗೆ ಯಾವುದು ಸೂಟೇಬಲ್ ಆಗುತ್ತೆ? ಕಂಪಾರ್ಟ್ಮೆಂಟ್ ಅಂತಕ್ಕಂಥದ್ದು. ಲೇಡೀಸ್ ಕಂಪಾರ್ಟ್ಮೆಂಟ್ ಈಸ್ ಕಾಲಕೇಟಿವ್ ವರ್ಡ್. ಇನ್ನು 7th ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ. ದಿಸ್ ಕಾರ್ ರನ್ಸ್ 120 ಕಿಲೋಮೀಟರ್ಸ್ ಡ್ಯಾಶ್ ಅವರ್ ಅಂತ ಇದೆ. ಸೊ ಆರ್ಟಿಕಲ್ ಅಂದ ತಕ್ಷಣನೇ ಎ ಅಥವಾ ಆ್ಯನ್ ಅಥವಾ ದ ಅಂತಕ್ಕಂತಹ ಆರ್ಟಿಕಲ್ಸ್ ಇವು ಮೂರೇ ಇರೋದು. ಇವುಗಳಲ್ಲಿ ಯಾವುದು ಸೂಟ್ ಆಗುತ್ತೆ ನೋಡಿ, ಇಲ್ಲಿ ಅವರ್ ಅಂತ ಇದೆ. ಸೊ ನೋಡಿ ಎಚ್ ಇದೆ, ಬಟ್ ನಾವು ಹವರ್ ಅಂತ ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡೋದಿಲ್ಲ. ಇದನ್ನೇನು ಮಾಡ್ತೀವಿ ಅಂದರೆ ಅಂತಕ್ಕಂತಹ ಒಂದು ವರ್ಡ್ ಅಥವಾ ಓವೆಲ್ ಸೌಂಡಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಓವೆಲ್ ಸೌಂಡ್ ಬಂದರೆ ನಿಮಗೆಲ್ಲ ಗೊತ್ತಿದೆ, ನಾವು ಆ್ಯನ್ ಅನ್ನು ಫಿಲ್ ಮಾಡ್ತೇವೆ ಅಂಥೇಳಿ. ಸೊ ಆನ್ಸರ್ ಏನಾಯಿತು? ದಿಸ್ ಕಾರ್ ರನ್ಸ್ 120 ಕಿಲೋಮೀಟರ್ಸ್ ಪರ್ ಆ್ಯನ್ ಅವರ್ ಅಂತ ಬರುತ್ತೆ. ಆ್ಯನ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಇನ್ನು ಕ್ವೆಶನ್ ನಂಬರ್ 8 ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಲಿಂಕರ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಅನ್ನ ಗಮನಿಸಿ. ಬಾಲೇಶ್ವರ್ ರಿಕ್ವೆಸ್ಟೆಡ್ ಎವ್ರಿ ಒನ್ ಫಾರ್ ಹೆಲ್ಪ್. ಬಾಲೇಶ್ವರ್ ಏನು ಮಾಡ್ತಾನೆ? ಎಲ್ಲರನ್ನು ಕೂಡ ಹೆಲ್ಪ್ಗೋಸ್ಕರ ಕೇಳ್ತಾನೆ, ಸಹಾಯಕ್ಕಾಗಿ ಕೇಳ್ತಾನೆ. ನೋ ಒನ್ ಕೇಮ್ ಫಾರ್ವರ್ಡ್ ಟು ಹೆಲ್ಪ್ ಹಿಮ್. ಯಾರು ಕೂಡ ಹೆಲ್ಪ್ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಸೊ ನಾವು ಇಲ್ಲಿ ಬಟ್ ಅಂತಕ್ಕಂತಹ ಲಿಂಕರನ್ನು ಫಿಲ್ ಮಾಡ್ತೇವೆ. ಸೊ ಬಟ್ ಅಂತಕ್ಕಂಥದ್ದು ಸರಿಯಾಗಿರುವ ಲಿಂಕರ್. ಬಾಲೇಶ್ವರ್ ರಿಕ್ವೆಸ್ಟೆಡ್ ಎವ್ರಿ ಒನ್ ಫಾರ್ ಹೆಲ್ಪ್ ಬಟ್ ನೋ ಒನ್ ಕೇಮ್ ಫಾರ್ವರ್ಡ್ ಟು ಹೆಲ್ಪ್ ಹಿಮ್. 9th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಪ್ರಿಪೋಸಿಷನ್ ಅಂತ ಕೇಳಿದರೆ. ದೇ ಗಾಟ್ ಮ್ಯಾರಿಡ್ ಡ್ಯಾಶ್ 2010 ಅಂತ ಇದೆ, 2010 ಅಂತ ಇದೆ. ಸೊ ನಿಮಗೆ ಗೊತ್ತಿರಲಿ, ಯಾವುದಾದ್ರೂ ಇಯರನ್ನು ಕೊಟ್ಟಿದ್ರೆ ಅದರ ಹಿಂದೆ ಬರ್ತಕ್ಕಂತಹ ಪ್ರಿಪೋಸಿಷನ್ ಯಾವುದಾಗಿರುತ್ತಪ್ಪ ಅಂದರೆ ಇನ್ ಅಂತಕ್ಕಂಥದ್ದು. ಸೊ ನಾವು ಇಲ್ಲಿ ಇನ್ ಅಂತ ಫಿಲ್ ಮಾಡ್ತೇವೆ. ಒಂದು ವೇಳೆ ಪರ್ಟಿಕ್ಯುಲರ್ ಆಗಿ ಒಂದು ಡೇಟ್ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 6th ಆಗಸ್ಟ್ ಅಂತ ಇಲ್ಲಿತ್ತಪ್ಪ, ಅಂದರೆ 6th ಆಗಸ್ಟ್ 2010 ಅಂತ ಇದ್ದಿದ್ರೆ ಆಗ ನಾವು ಇಲ್ಲಿ ಏನು ಮಾಡಬೇಕಾಗಿತ್ತು ಅಂದರೆ ಆನ್ ಅಂತಕ್ಕಂಥದ್ದನ್ನು ಪ್ರಿಪೋಸಿಷನ್ ಆಗಿ ಯೂಸ್ ಮಾಡ್ತಾ ಇದ್ವಿ. ದೇ ಗಾಟ್ ಮ್ಯಾರಿಡ್ ಆನ್ 6th ಆಗಸ್ಟ್ 2010 ಅಂತ ಆನ್ಸರ್ ಬರ್ತಾ ಇತ್ತು. ಬಟ್ ಇಲ್ಲಿ ಬರೀ ವರ್ಷವನ್ನು ಕೊಟ್ಟಿರೋದ್ರಿಂದ ಇನ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಇನ್ನು 10th ಕ್ವೆಶನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ಸೊ ಟೆನ್ಸ್ ಫಾರ್ಮನ್ನು ನಾವು ಇಲ್ಲಿ ಸರಿಯಾಗಿ ಗಮನಿಸಬೇಕು. ಸ್ಟೇಟ್ಮೆಂಟ್ ಏನಿದೆ ನೋಡಿ, ವಾಸ್ಕೋ ಡ ಗಾಮ ಡ್ಯಾಶ್ ಡಿಸ್ಕವರ್ ಅನ್ನು ಕೊಟ್ಟಿದ್ದಾರೆ ಬ್ರಾಕೆಟ್ ಒಳಗಡೆ. ನ್ಯೂ ಸಿ ರೂಟ್ ಟು ಇಂಡಿಯಾ ಇನ್ 1498. ನೋಡಿ 1498ರಲ್ಲಿ ನಡೆದಿರುವ ಘಟನೆ ಇದಾಗಿದೆ. ಅಂದರೆ ಇದೊಂದು ಪಾಸ್ಟ್ ಟೆನ್ಸ್ ಅಂತ ನಮಗೆ ಅರ್ಥ ಆಗುತ್ತೆ. ಈಗ ಡಿಸ್ಕವರ್ ಇರೋದನ್ನು ನಾವು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ. ಸೊ ಡಿಸ್ಕವರ್ ಇರೋದನ್ನು ಏನಂತ ಬರಿಬೇಕು? ಡಿಸ್ಕವರ್ಡ್ ಅಂತೇಳಿ ಇದಕ್ಕೆ ಇ.ಡಿ ಫಾರ್ಮನ್ನು ಸೇರಿಸ್ಬಿಟ್ಟು ಡಿಸ್ಕವರ್ಡ್ ಅಂತ ನೀವು ಬರಿಬೇಕು. ಕ್ವೆಶನ್ ನಂಬರ್ 11, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದರೆ ಪಾರ್ಟ್ ಆಫ್ ಸ್ಪೀಚನ್ನು ಹೇಳಬೇಕು. ವಿ ಮೂವ್ಡ್ ಟು ಅವರ್ ನ್ಯೂ ಹೌಸ್ ಇನ್ ಡಿಸೆಂಬರ್ ಅಂತ ಇದೆ. ನೋಡಿ ಇಲ್ಲಿ ಹೋಮ್ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹೋಮ್ ಅಂತಕ್ಕಂಥದ್ದು ನೌನ್ ಆಗಿದೆ. ಸೊ ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ವರ್ಡನ್ನು ನಾವು ಏನಂತ ಕರಿತೇವೆ? ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಇಲ್ಲಿ ನ್ಯೂ ಹೋಮ್ ಅಂತಕ್ಕಂಥದ್ದು ಅಥವಾ ನ್ಯೂ ಅಂತಕ್ಕಂಥದ್ದು ಏನಾಗಿದೆ? ಅಡ್ಜೆಕ್ಟಿವ್ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ನ್ಯೂ ಹೋಮ್ ಅಂತ ಇದೆ ಅಥವಾ ಓಲ್ಡ್ ಹೋಮ್ ಅಂತ ಇದ್ದಿದ್ರೆ ಅಥವಾ ಬ್ಯೂಟಿಫುಲ್ ಹೋಮ್ ಅಂತ ಇದ್ದಿದ್ರೆ ಅಥವಾ ಟಾಲ್ ಬಿಲ್ಡಿಂಗ್ ಇದ್ರೆ ಈ ರೀತಿ ಪದಗಳನ್ನು ನಾವು ನೌನ್ ಮುಂದೆ ಬಳಸಿದ್ರೆ ಅದು ಅಡ್ಜೆಕ್ಟಿವ್ ಆಗಿರುತ್ತೆ, ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ವರ್ಡ್. ಕ್ವೆಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಇಲ್ಲಿ ಇಂಪಾರ್ಟೆಂಟನ್ನು ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾರೆ. ಸೊ ಇದರ ಒಂದು ನೌನ್ ಫಾರ್ಮನ್ನು ನಾವು ಇಲ್ಲಿ ಬರಿತಾ ಇದ್ದೇವೆ. ನವೇಡೇಸ್ ಪೀಪಲ್ ಆರ್ ಅವೇರ್ ಆಫ್ ದ ಡ್ಯಾಶ್ ಆಫ್ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಇದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇರೋದನ್ನು ನೌನ್ ಫಾರ್ಮಲ್ಲಿ ಬರಿತಾ ಇದ್ದೇವೆ. ನೋಡಿ, ನಿಮಗೆ ಹೇಳಿದ್ದೇನೆ, ಈ ರೀತಿ ಪದವನ್ನು ಕೊಟ್ಟಾಗ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂದಾಗ ಕೊಟ್ಟಿರುವ ವರ್ಡ್ಗೆ ನಾವು ಏನು ಮಾಡಬೇಕು ಅಂದರೆ ಸಫಿಕ್ಸನ್ನು ಸೇರಿಸಬೇಕಾಗುತ್ತೆ ಯಾವುದೋ ಒಂದು. ಸೊ ಯಾವುದು ಇಲ್ಲಿ ಬರುತ್ತೆ ನೋಡಿ, ಇಂಪಾರ್ಟೆಂಟ್ ಇರೋದನ್ನು ಇಂಪಾರ್ಟೆನ್ಸ್ ಅಂತ ನಾವು ಚೇಂಜ್ ಮಾಡಿ ಬರಿಬೇಕು. ನೋಡಿ, ಇದು ಸಫಿಕ್ಸ್ ಆಗಿರುತ್ತೆ. ಈ ರೀತಿ ನಾವು ಏನು ಮಾಡಬೇಕು ಅಂದರೆ ಸಫಿಕ್ಸ್ ಸೇರಿಸ್ಕೊಂಡು ಆ ಒಂದು ಪದವನ್ನು ನೌನಾಗಿ ಕನ್ವರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಕ್ವೆಶನ್ ನಂಬರ್ 13, ಯೂಸ್ ದ ವರ್ಡ್ ಟ್ರೀಟ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಟ್ರೀಟ್ ಅಂತಕ್ಕಂತಹ ಒಂದು ವರ್ಡನ್ನು ಏನು ಕೊಟ್ಟಿದ್ದಾರೋ ಅದನ್ನು ವರ್ಬ್ ಆಗಿ ನಾವು ಯೂಸ್ ಮಾಡಬೇಕಾಗಿದೆ, ವರ್ಬ್ ಆಗಿ. ಸೊ ಸಿಂಪಲ್ ಆಗಿ ದ ಡಾಕ್ಟರ್ ಟ್ರೀಟೆಡ್ ದ ಪೇಷಂಟ್ ಅಂತ ನಾನಿಲ್ಲಿ ಸಿಂಪಲ್ ಸೆಂಟೆನ್ಸನ್ನು ಕೊಡ್ತಾ ಇದ್ದೇನೆ ನಿಮಗೆ. ನೀವು ಬೇರೆ ಒಂದು ಸೆಂಟೆನ್ಸನ್ನು ಕೂಡ ರೆಡಿ ಮಾಡಿ
ಬರೀಬಹುದು. 14th ಒನ್, ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಏನು ಕೊಟ್ಟಿದ್ದಾರೆ, ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಎಸ್ ವಿದ್ಯಾರ್ಥಿಗಳೇ, ನೋಡಿ ದ ಕೂಲೆಸ್ಟ್ ಅಂತಕ್ಕಂತಹ ವರ್ಡ್ಸನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇದು ಸೂಪರ್ಲಿಟಿವ್ ಫಾರ್ಮಲ್ಲಿರೋ ಸೆಂಟೆನ್ಸ್. ಇದನ್ನು ಏನು ಮಾಡಿದರೆ ಕಂಪ್ಯಾರಿಟಿವ್ಗೆ ಕೇಳಿದ್ದಾರೆ. ಸೊ ದ ಕೂಲೆಸ್ಟ್ ಇರೋದನ್ನು ಕಂಪ್ಯಾರಿಟಿವ್ ಮಾಡಿದಾಗ ಏನಾಗುತ್ತೆ, ಕೂಲರ್ ದ್ಯಾನ್ ಅಂತ ಬರುತ್ತೆ. ಇದು ಮೊದಲಿಗೆ ನಮಗೆ ನೆನಪಿರಬೇಕು, ಕೂಲರ್ ದ್ಯಾನ್ ಅಂತ. ಸೊ ಈಗ ಸೆಂಟೆನ್ಸನ್ನು ಚೇಂಜ್ ಮಾಡೋಣ. ಮೊದಲಿಗೆ ನೋಡಿ ಊಟಿ ಈಸ್ ಇರೋದನ್ನು ಗಮನಿಸಿ. ನಾವು ಇಲ್ಲೇನು ಮಾಡ್ತೀವಿ ಅಂದರೆ ಈ ಕೊಟ್ಟಿರೋ ಸೆಂಟೆನ್ಸನ್ನು ಕಂಪ್ಯಾರಿಟಿವ್ ಏನು ಸೂಪರ್ಲೇಟಿವ್ ಕೊಟ್ಟಿದ್ದಲ್ವ ಅದನ್ನು 3 ಭಾಗ ಮಾಡ್ಕೋಬೇಕು. ಮೊದಲೇದು ನೌನ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಅಂದರೆ ಊಟಿ ಈಸ್ ಅಂತಕ್ಕಂಥದ್ದು ಮೊದಲನೇ ಪಾರ್ಟ್ ಆಗಿರುತ್ತೆ. ಇನ್ನು ಸೆಕೆಂಡ್ ಪಾರ್ಟ್ ಯಾವುದಪ್ಪ ಅಂದರೆ ಅಡ್ಜೆಕ್ಟಿವ್ ಪಾರ್ಟ್, ದ ಕೂಲೆಸ್ಟ್ ಅಂತಕ್ಕಂಥದ್ದು. ಇನ್ನು ಥರ್ಡ್ ಪಾರ್ಟ್ ಉಳಿದಿರ್ತಕ್ಕಂತಹ ಸೆಂಟೆನ್ಸ್. ಈ ರೀತಿ ನಾವೇನು ಮಾಡಬೇಕು ಅಂದರೆ 3 ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತೇವೆ. ಗಮನಿಸಿ, ಇದು ಮೊದಲನೇ ಭಾಗ, ಇದು ಎರಡನೇ ಭಾಗ, ಇದು ಮೂರನೇ ಭಾಗ. ಈಗೇನು ಮಾಡಬೇಕು ಅಂದರೆ ಫಸ್ಟ್ ಪಾರ್ಟ್ ಏನಿರುತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಎಸ್ ನೋಡಿ, ಈಗ ಊಟಿ ಈಸ್ ಅಂತ ಇದೆ ಅಲ್ವಾ, ಅದನ್ನು ಹಾಗೆ ಬರ್ಕೊಳ್ಳೋಣ. ಊಟಿ ಈಸ್ ಅಂತ ಆಯಿತು. ಇನ್ನು ದ ಕೂಲೆಸ್ಟ್ ಇರೋದನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬರೀಬೇಕು. ದ ಕೂಲೆಸ್ಟ್ ಇರೋದು ಮೊದಲಿಗೆ ಹೇಳಿದಾಗೆ ಕೂಲರ್ ದ್ಯಾನ್ ಅಂತ ಬರುತ್ತೆ, ಕೂಲರ್ ದ್ಯಾನ್ ಅಂತ ಆಯಿತು. ಇನ್ನು ಥರ್ಡ್ ಪಾರ್ಟ್ ಗಮನಿಸಿ, ಯಾವಾಗಲೂ ಕೂಡ ನಾವು ಕಂಪ್ಯಾರಿಟಿವ್ ಬರೀಬೇಕು ಅಂದರೆ ಇದು ಫಿಕ್ಸ್ ಆಗಿರ್ತಕ್ಕಂಥದ್ದು. ಎನಿ ಅದರ್ ಅನ್ನೋದು 3ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಕೂಲರ್ ದ್ಯಾನ್ ಎನಿ ಅದರ್ ಅಂತ ಬರಿತಾ ಇದ್ದೇವೆ. ಎನಿ ಅದರ್ ಆಯಿತು. ಇನ್ನು ಥರ್ಡ್ ಪಾರ್ಟ್ ಇಲ್ಲಿ ಏನಿದೆನೋ ಅದನ್ನು 4ನೇ ಪಾರ್ಟ್ ಆಗಿ ನಾವು ಬರಿಬೇಕು. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ ಅಂತ ಇದೇ ಒಂದು ಉಳಿದಿರ್ತಕ್ಕಂತಹ ಪಾರ್ಟನ್ನು ಬರಿಬೇಕು. ಪ್ಲೇಸ್ ಇನ್ ಇಂಡಿಯಾ. ಸೊ ಈ ರೀತಿ ಬರೆದ್ರೆ ನಮಗೆ ಆನ್ಸರ್ ಸಿಕ್ಕಾಗೆ. ನೋಡಿ ಏನಾಯ್ತು, ಈಗ ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 15, ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. ದೇ ರೀಪ್ಲಾಸ್ಟರ್ಡ್ ದ ಹೌಸ್ ಅಂತ ಇದೆ. ಇಲ್ಲೂ ಅಷ್ಟೇ ಸೆಂಟೆನ್ಸನ್ನು ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಾಗಿ ಡಿವೈಡ್ ಮಾಡ್ಕೊಳ್ಳೋಣ. ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ರೀಪ್ಲಾಸ್ಟೆಡ್ ಅಂತಕ್ಕಂಥದ್ದು ವರ್ಬ್ ಆಗಿದೆ, ದ ಹೌಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಪ್ಯಾಸಿವ್ ವಾಯ್ಸ್ ಅಂದ ತಕ್ಷಣವೇ ನಾವು ಏನು ಮಾಡಬೇಕು, ಆಬ್ಜೆಕ್ಟನ್ನು ಮೊದಲಿಗೆ ಬರ್ಕೊಳ್ತೇವೆ. ಸೊ ಇಲ್ಲಿ ದ ಹೌಸನ್ನು ಮೊದಲಿಗೆ ಬರ್ಕೊಳ್ಳೋಣ, ದ ಹೌಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಇದಕ್ಕೆ ಸೂಟೇಬಲ್ ಆಗಿರೋ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ಇಲ್ಲಿ ವರ್ಬನ್ನು ಗಮನಿಸಿ, ಪಾಸ್ಟ್ ಟೆನ್ಸಲ್ಲಿದೆ, ಹಾಗಾಗಿ ನಾವು ದ ಹೌಸ್ ವಾಸ್ ಅಂತ ತೆಗೆದುಕೊಳ್ತೇವೆ. ದ ಹೌಸ್ ವಾಸ್. ಇನ್ನು ರೀಪ್ಲಾಸ್ಟರ್ಡ್ ಇರೋದನ್ನು V3 ಫಾರ್ಮಲ್ಲಿ ಬರೀಬೇಕು. ಸೇಮ್ ಹಾಗೆ ಇರುತ್ತೆ, ಅದು ರೀಪ್ಲಾಸ್ಟರ್ಡ್ ಹಾಗೇನೆ ಬರುತ್ತೆ. ದ ಹೌಸ್ ವಾಸ್ ರೀಪ್ಲಾಸ್ಟರ್ಡ್ ಅಂತ ಆಯಿತು. ಇನ್ನು ಬೈ ಅಂತಕ್ಕಂತಹ ಪ್ರಿಪೊಸಿಷನ್, ದೇ ಇರತಕ್ಕಂಥ ಸಬ್ಜೆಕ್ಟನ್ನು ದೆಮ್ ಅಂತೇಳಿ ಚೇಂಜ್ ಮಾಡಿ ಬರಿತೇವೆ. ದ ಹೌಸ್ ವಾಸ್ ರೀಪ್ಲಾಸ್ಟರ್ಡ್ ಬೈ ದೆಮ್ ಅಂತೇಳಿ ನಮಗೆ ಆನ್ಸರ್ ಸಿಗುತ್ತೆ. ಇನ್ನು ಕ್ವಶನ್ ನಂಬರ್ 16 ನೋಡಿ. ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೇಳಿದ್ದಾರೆ. ಸೊ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಸೆಂಟೆನ್ಸನ್ನು ಗಮನಿಸಿ. ಹ್ಯಾವ್ ಯು ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ವರ್ಕ್ ಅಂತ ಇದೆ. ಇದು ಎಸ್ ಆರ್ ನೋ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಈ ರೀತಿ ರಿಪೋರ್ಟೆಡ್ ಸ್ಪೀಚ್ಗೆ ಎಸ್ ಆರ್ ನೋ ಕೊಟ್ಟಾಗ ನಾವೇನು ಮಾಡ್ತೇವೆ ಅಂದರೆ ಇಫ್ ಅಂತಕ್ಕಂತಹ ವರ್ಡನ್ನು ಬಳಸಿಕೊಂಡು ರಿಪೋರ್ಟೆಡ್ ಸ್ಪೀಚಲ್ಲಿ ಚೇಂಜ್ ಮಾಡಿ ಬರಿತೇವೆ. ಸೊ ಯಾವ ರೀತಿ ಮಾಡೋದು ಈಗ ನೋಡಿ. ರಚನಾ ಆಸ್ಕ್ಡ್ ರಕ್ಷಿತಾ ಅಂತ ಇದೆ. ನಾವು ಸ್ಟಾರ್ಟಿಂಗಲ್ಲಿ ಇಫ್ ಅನ್ನು ತೆಗೆದುಕೊಳ್ತೇವೆ, ಇಫ್ ಅಂತೇಳಿ. ಇನ್ನು ಹ್ಯಾವ್ ಯು ಇರೋದನ್ನು ಎಕ್ಸ್ಚೇಂಜ್ ಮಾಡಬೇಕು. ಯು ಅನ್ನೋದು ಸ್ಟಾರ್ಟಿಂಗ್ ಬರುತ್ತೆ, ಹ್ಯಾವ್ ಅನ್ನೋದು ನೆಕ್ಸ್ಟ್ ಹೋಗುತ್ತೆ ರಿಪೋರ್ಟೆಡ್ ಸ್ಪೀಚಲ್ಲಿ. ಸೊ ಯು ಇರೋದನ್ನು ಏನು ಮಾಡಬೇಕು ಅಂದರೆ ನಾವು ಪ್ರನೌನ್ ಫಾರ್ಮನ್ನು ಚೇಂಜ್ ಮಾಡ್ತೇವೆ. ಇಲ್ಲಿ ಮಾತನಾಡ್ತಾ ಇರೋರು ರಕ್ಷಾ ಮತ್ತು ರಚನಾ ಅಲ್ವಾ. ಸೊ ಇಲ್ಲಿ ಯು ಅಂದರೆ ಶಿ ಅಂತಕ್ಕಂಥದ್ದು ಸರಿಯಾಗಿರುವ ಒಂದು ಪ್ರನೌನ್ ಆಗುತ್ತೆ. ಇಫ್ ಶಿ ಅಂತ ಆಯಿತು. ಇಫ್ ಶಿ. ಹ್ಯಾವ್ ಇರೋದನ್ನು ಹ್ಯಾಡ್ ಅಂತ ಚೇಂಜ್ ಮಾಡ್ತೇವೆ. ನೆನಪಿಟ್ಕೊಳ್ಳಿ, ರಿಪೋರ್ಟೆಡ್ ಸ್ಪೀಚ್ ಬಂದಾಗ ಹ್ಯಾವ್ ಇರೋದು ಹ್ಯಾಡ್ ಆಗುತ್ತೆ. ಇಫ್ ಶಿ ಹ್ಯಾಡ್. ಇನ್ನು ಉಳಿದಿರ್ತಕ್ಕಂತಹ ಪಾರ್ಟ್ ಏನಿರುತ್ತೋ ಅದನ್ನು ಹಾಗೆ ಬರೆಯೋಣ. ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ವರ್ಕ್ ಅಂಥೇಳಿ ಇಷ್ಟು ಬರೆದ್ರೆ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಸಿಗುತ್ತೆ. ಕ್ವಶನ್ ಮಾರ್ಕನ್ನು ಹಾಕಬಾರ್ದು, ನೆನಪಿಟ್ಕೊಳ್ಳಿ. ಇಲ್ಲಿ ಕ್ವಶನ್ ಮಾರ್ಕ್ ಇದ್ದರೆ ಕ್ವಶನ್ ಮಾರ್ಕ್ ಹಾಕಿಬಿಡಿ. ಇಫ್ ಶಿ ಹ್ಯಾಡ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ವರ್ಕ್ ಅಂತ ಆನ್ಸರ್ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 17. ಈ ಒಂದು 17 ಕ್ವಶನ್ ಯಾವುದಕ್ಕೆ ಅಂದರೆ ಸಂಬಂಧಪಟ್ಟಿದ್ದು ಅಂದರೆ 2 ಎರರ್ಸ್ ಇರ್ತವೆ. ಅದನ್ನು ನಾವು ಸರಿ ಮಾಡಿ ಆ ಪ್ಯಾರಾಗ್ರಾಫನ್ನು ಮತ್ತೆ ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರೀಬೇಕು. ಈಗ ನೋಡೋಣ 2 ಎರರ್ಸ್ ಯಾವ್ಯಾವ ಕೇಳಿದ್ದಾರೆ. ಮೊದಲನೇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೇಳಿದ್ದಾರೆ, ಎರಡನೇದು ವರ್ಬಲ್ ಮಿಸ್ಟೇಕ್ ಕೇಳಿದ್ದಾರೆ. ಮೊದಲನೇದಾಗಿ ಸ್ಪೆಲ್ಲಿಂಗ್ ಯಾವುದೋ ಒಂದು ಮಿಸ್ಟೇಕ್ ಇದೆ. ಸೆಂಟೆನ್ಸನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತೆ. ಜಸ್ಟ್ ವೆನ್ ಈ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್. ವಿದ್ಯಾರ್ಥಿಗಳು ಗಮನಿಸಿ, ಇಲ್ಲಿ ಲೂಸ್ ಅಂತ ಇದೆ.
ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಯಾಕೆಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು LOSE ಲೂಸ್ ಅಂತಕ್ಕಂಥದ್ದು. ಸೊ ಮೊದಲನೇದಕ್ಕೆ ಆನ್ಸರ್ ಈಗ ಸಿಕ್ಕಿದೆ. ಎ ಟೆಂಪೋ ಟ್ರಕ್ ಪುಲ್ಡ್ ಓವರ್ ಆ್ಯಂಡ್ ಇಟ್ಸ್ ಡ್ರೈವರ್ ಅ ಮಿಡಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ ಸ್ಟೆಪ್ ಔಟ್ ಅಂತ ಇದೆ. ವರ್ಬಲ್ ಮಿಸ್ಟೇಕ್ ಯಾವುದಿದೆ ನೋಡಿ, ಹಿ ಹ್ಯಾಡ್ ಬಿಗನ್, ಪುಲ್ಡ್ ಇವುಗಳನ್ನು ಗಮನಿಸಿದಾಗ ನಮಗೆ ಪುಲ್ಡ್ ಮತ್ತು ಮಿಡ್ಲ್ ಏಜ್ಡ್ ಇವೆಲ್ಲ ಪಾಸ್ಟ್ ಟೆನ್ಸಲ್ಲಿ ನಮಗೆ ಸಿಗೋದ್ರಿಂದ ನಾವೇನು ಮಾಡಬೇಕು ಅಂದರೆ ಪಾಸ್ಟ್ ಟೆನ್ಸಲ್ಲಿ ಸ್ಟೆಪ್ ಔಟ್ ಅಂತ ಇದೆ ನೋಡಿ, ಈ ಪದವನ್ನು ಸ್ಟೆಪ್ಡ್ ಔಟ್ ಅಂತ ಬರಿಬೇಕಾಗುತ್ತೆ, ಸ್ಟೆಪ್ಡ್ ಔಟ್ ಅಂತ. ಸೊ ಇದು ಇಲ್ಲಿ ವರ್ಬಲ್ ಮಿಸ್ಟೇಕ್ ಆಗಿರುತ್ತೆ. ಸೊ ಇವಿಷ್ಟು 1ರಿಂದ 17ನ ಪ್ರಶ್ನೆಗಳಿಗೆ ಉತ್ತರಗಳಾಗಿರ್ತವೆ ವಿದ್ಯಾರ್ಥಿಗಳೇ. ಇನ್ನು 2 ಅಂಕದ ಪ್ರಶ್ನೆಗಳು ಕೂಡ ಇಲ್ಲಿ ಇದ್ದಾವೆ, ಗಮನಿಸ್ಬೋದು. ಹೌ ಕ್ಯಾನ್ ಯು ಸೇ ದ್ಯಾಟ್ ದ ಅಮೇರಿಕನ್ಸ್ ವರ್ ಜನರಸ್? ಯಾವ ರೀತಿ ಅಮೇರಿಕನ್ಸ್ ಜನರಸ್ ಅಂತ ಕೇಳಿದ್ದಾರೆ. ಅವರೇನು ಡಾನ್ ಅಂಡ್ ಸೆಲ್ಮೋನೋ ಲ್ಯಾಂಡ್ ಡಬಲ್ ಇದೆ ಅಂತೇಳಿ ಡಬಲ್ ಅಮೌಂಟನ್ನು ಕೊಡಲಿಕ್ಕೆ ಸಿದ್ಧರಾಗ್ತಾರೆ. ಆ ಒಂದು ಘಟನೆಯನ್ನು ನೀವು ಬರೀಬೇಕು. ಐ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಇನ್ ಹಿಸ್ ಕ್ಯಾಬಿನೆಟ್? ಯಾವ ಕಾರಣದಿಂದ ಅಂಬೇಡ್ಕರ್ ಅವರು ಮಿನಿಸ್ಟ್ರಲ್ಲಿ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗ್ತಾರೆ, ನೆಹರು ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಅದನ್ನು ಬರೀಬೇಕು. ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ಲಾಸ್ಟ್ ವಿಶ್? ಯಾವ ರೀತಿ ಸ್ಮಿತಾ ಆ ಒಂದು ಕನ್ಸರ್ಟ್ಗೆ ಹೋಗಿ ಪಂಡಿತ್ ರವಿಶಂಕರ್ ಅವರನ್ನ ಒಪ್ಪಿಸಿ ತನ್ನ ಮನೆಗೆ ಕರ್ಕೊಂಡು ಬರ್ತಾಳೋ ಆ ಒಂದು ಇನ್ಸಿಡೆಂಟನ್ನು ನೀವು ಬರೀಬೇಕು. ವೈ ಇಸ್ ದ ಸೈನ್ಸ್ ಕನ್ಸಿಡರ್ಡ್ ಆಸ್ ದ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್? ಎಸ್, ಈ ಒಂದು ಮೆಡಿಸಿನ್ ಇರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಈ ಒಂದು ಸೈನ್ಸ್ ಅಂತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. ವೈ ಡಸ್ ದ ಪೋಯೆಟ್ ಸೇ ದ್ಯಾಟ್ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್? ಯಾವ ಕಾರಣದಿಂದ ಕ್ಯಾಲೆಂಡರ್ ಮತ್ತು ಕ್ಲಾಕ್ಗಳು ಯೂಸ್ ಆಗೋದಿಲ್ಲ ಸ್ಪೇಸಲ್ಲಿ ಅಂತ ಕೇಳ್ತಾರೆ. ಯಾಕೆಂದರೆ ಇಲ್ಲಿ ಟೈಮ್ ಮತ್ತು ಯಾವುದೇ ಒಂದು ಡೇಟ್ಗಳ ಅವಶ್ಯಕತೆ ಇಲ್ಲ, ಅಲ್ಲಿ ಆ ಒಂದು ಕಾನ್ಸೆಪ್ಟ್ ಇರೋದಿಲ್ಲ. ಆ ಒಂದು ಇನ್ಸಿಡೆಂಟ್ ಬರೀರಿ. ವೈ ವಾಸ್ ದ ಮಾರ್ಚ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಸ್ ಆ್ಯನ್ ಅನ್ಯೂಜುವಲ್ ಒನ್? ಯಾಕಂದರೆ ಅವರು ತುಂಬ ಸೈಲೆಂಟಾಗಿ ಹೋಗ್ತಾ ಇರ್ತಾರೆ, ಹಾಗಾಗಿ ಅದೊಂದು ಅನ್ಯೂಜುವಲ್ ಆಗಿರುತ್ತೆ, ಯಾವುದೇ ಸ್ಲೋಗನ್ಸ್ ಕೂಡ ಇರೋದಿಲ್ಲ. ಆ ಘಟನೆಗಳನ್ನು ಪಾಯಿಂಟ್ಸ್ಗಳನ್ನು ಇಲ್ಲಿ ಬರೀಬೇಕು. ಹೌ ಡು ಯು ಸೇ ದ್ಯಾಟ್ ಡಿಕ್ಕಿ ಡೋಲ್ಮಾಸ್ ಚೈಲ್ಡ್ಹುಡ್ ವಾಸ್ ಫಿಲ್ಡ್ ವಿತ್ ಹಾರ್ಡ್ಶಿಪ್ಸ್? ಯಾವ ರೀತಿ ಡಿಕ್ಕಿ ಡೋಲ್ಮಾ ತನ್ನ ಒಂದು ಬಾಲ್ಯದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾಳೆ ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಪ್? ಹನೀಪ್ ಅಂತಕ್ಕಂಥವನು ಯಾವ ರೀತಿ ಇಂಟ್ರೋವರ್ಟ್ ಆಗಿರ್ತಾನೆ ಅದನ್ನು ಬರೀಬೇಕು. ಅವನು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸನ್ನೇ ಕೂಡ ಮಾಡ್ಕೊಂಡಿರೋದಿಲ್ಲ, ಆ ಒಂದು ಘಟನೆ ಬರೀಬೇಕು. ಅಥವಾ ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಎಂಡ್ ದ ಹಾರ್ಡ್ಶಿಪ್ಸ್ ಆಫ್ ದ ಪೂರ್ ಏರಿಯಾ ಇನ್ ಟಿಬೆಟ್? ಆ ಒಂದು ಟಿಬೆಟ್ ಏರಿಯಾದ ಗುಡ್ಡ ಬೆಟ್ಟಗಳಲ್ಲಿ ಯಾವ ರೀತಿ ಹಸಿರು ಮೂಡುತ್ತೆ, ಹೂಗಳು ಅರಳುತ್ತವೆ ಮತ್ತು ಅಲ್ಲೊಂದು ನೀರಿನ ಒಂದು ತೊರೆ ಅಥವಾ ನೀರಿನ ಆಗರ ಏರ್ಪಡುತ್ತೆ ಮತ್ತು ಎಲ್ಲ ಕಡೆ ಯಾವ ರೀತಿ ಹುಲ್ಲು ಬೆಳೆಯುತ್ತೆ, ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ. ಇನ್ನು 3rd ಕ್ವೆಶನ್, ಹೌ ಡಿಡ್ ದ ಬರ್ಡ್ ಬಿಕೇಮ್ ಅ ಟರ್ನಿಂಗ್ ಪಾಯಿಂಟ್ ಇನ್ ದ ಲೈಫ್ ಆಫ್ ಸತೀಶ್ ಗುಜ್ರಾಲ್ ಅಂತ ಕೇಳಿದರೆ. ಸತೀಶ್ ಗುಜ್ರಾಲ್ ವೆನ್ ಯು ವಾಸ್ ವಾಚಿಂಗ್ ನೇಚರ್ ಔಟ್ಸೈಡ್ ಆಫ್ ದ ವಿಂಡೋ ಹಿ ಸಾ ದಟ್ ಬ್ಯೂಟಿಫುಲ್ ಬರ್ಡ್ ಅಲ್ವಾ, ಆ ಬ್ಯೂಟಿಫುಲ್ ಬರ್ಡನ್ನು ನೋಡ್ತಾನೆ. ಇಟ್ ವಾಸ್ ವೆರಿ ಆ್ಯಕ್ಟಿವ್, ತುಂಬ ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಇಟ್ ಶೋಸ್ ಲಾಟ್ ಆಫ್ ಎನರ್ಜಿ, ಅದೇನು ತುಂಬ ಎನರ್ಜೆಟಿಕ್ ಆಗಿ ಆ ಕಡೆ ಈ ಕಡೆ ಹಾರಾಡ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ಅವನೇನು ಮಾಡ್ತಾನೆ, ಕೆಲವೇ ಕ್ಷಣಗಳಲ್ಲಿ ಆ ಬರ್ಡ್ ಅಲ್ಲಿಂದ ಫ್ಲೀವ್ ಅವೇ ಹಾರೋಗುತ್ತೆ. ನಂತರದಲ್ಲಿ ಹಿ ಟುಕ್ ಅ ಪೆನ್ಸಿಲ್ ಆ್ಯಂಡ್ ಪೇಪರ್ ಆ್ಯಂಡ್ ಹಿ ಡ್ರಾ ದ್ಯಾಟ್ ಬ್ಯೂಟಿಫುಲ್ ಬರ್ಡ್ ಪಿಕ್ಚರ್ ಇನ್ ಈಸ್ ಪೇಪರ್. ಅದು ಅವನಿಗೆ ಇನ್ಸ್ಪೈರ್ ಆಗುತ್ತೆ. ಇನ್ ಫ್ಯೂಚರ್ ಹಿ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್. ಈ ಒಂದು ಇನ್ಸಿಡೆಂಟನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಬರೀರಿ. ಇನ್ನು ಹೌ ಡಸ್ ದ ಪೋಯೆಟ್ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ಮದರ್ ಅರ್ತ್ ಥ್ರೂ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವ ರೀತಿ ಲ್ಯಾಂಡ್ ಭೂಮಿ ಅಂತಕ್ಕಂಥದ್ದು ತನ್ನ ಪೇಷನ್ಸನ್ನು ತೋರಿಸುತ್ತೆ ಅದನ್ನೆಲ್ಲ ಇಲ್ಲಿ ಡೀಟೇಲಾಗಿ ನೀವು ಬರಿಬೋದು. ಇದರ ಸಮರಿಯನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇನ್ನು ಎಕ್ಸ್ಟ್ರಾಕ್ಟ್ಗಳನ್ನು ಕೂಡ ನೀವು ಸರಿಯಾಗಿ ಗಮನಿಸಿ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಆನ್ಸರನ್ನು ಮಾಡಿ. ಪ್ರೊಫೈಲ್ ರೇಟಿಂಗ್ ಇದೆ, ಪ್ರಾಕ್ಟೀಸ್ ಮಾಡ್ಕೋಬೋದು. ಅದೇ ರೀತಿ ಸ್ಟೋರಿ ರೈಟಿಂಗ್ ಇದೆ. ಸ್ಟೋರಿ ರೈಟಿಂಗ್ ಯಾವ ರೀತಿ ಬರೆಯೋದು ಅಂತಕ್ಕಂಥದ್ದನ್ನು ಆಲ್ರೆಡಿ ಕ್ಲೂಗಳನ್ನು ಕೊಟ್ಟಿದ್ದೇನೆ. ನೀವು ಆ ವಿಡಿಯೋವನ್ನು ವಾಚ್ ಮಾಡಿಕೊಂಡು ಸುಲಭವಾಗಿ ಸ್ಟೋರಿಯನ್ನು ಬರಿಬಹುದು. ಪಿಕ್ಚರ್ ರೈಟಿಂಗ್ ಇದೆ, ತುಂಬ ಸುಲಭವಾಗಿರೋ ಪಿಕ್ಚರ್ ಇದೆ, ಸಾಕಷ್ಟು ಇನ್ಸಿಡೆಂಟ್ಸ್ ಇದ್ದಾವೆ. ನೀವು ಸೆಂಟೆನ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನಲಿಕ್ಕೂ ಕೂಡ ಒಂದು ವಿಡಿಯೋ ಇದೆ, ಅದನ್ನು ನೋಡ್ಕೋಬೋದು. ಅದೇ ರೀತಿ ಈ ಒಂದು ಪ್ಯಾಸೇಜನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೆಟರ್ ರೈಟಿಂಗ್ ಇದ್ದಾವೆ, 4 ಮಾರ್ಕ್ಸ್ ಕ್ವೆಶನ್ ಇದೆ. ಇವೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಿಮ್ಗೆ ಯಾವುದಾದ್ರೂ ಪ್ರಶ್ನೆ ಡಿಫಿಕಲ್ಟ್ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಬರ್ತಕ್ಕಂತಹ ವಿಡಿಯೋಗಳಲ್ಲಿ ಅದಕ್ಕೆ ಆನ್ಸರನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.